ನಮಸ್ಕಾರ. ಸದಾನಂದ ಬಾಬುನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ. ಅಧಿಕಾರಿಗಳು MLAಗಳ ಮಾತನ್ನು ಕೇಳ್ತಾ ಇಲ್ಲ, ಉಸ್ತುವಾರಿ ಮಂತ್ರಿಗಳ ಮಾತನ್ನು ಕೇಳ್ತಾ ಇಲ್ಲ, ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನ್ನು ಕೇಳ್ತಾ ಇಲ್ಲ. ಇದೇ ಈ ಜಿಲ್ಲೆಯಲ್ಲಿ ನಡೆದಿದೆ. ಅಂದರೆ ರಾಜಕಾರಣಿಗಳಿಗಿಂತ, ಅಂದರೆ ಶಾಸಕರ ಸಂಸದರಿಗಿಂತ ಮಂತ್ರಿಗಳಿಗಿಂತ ಅಧಿಕಾರಿಗಳು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಕಡೆ ಹೋಗ್ರಿ, ಪ್ರತಿಯೊಂದು ಇಲಾಖೆಯಲ್ಲಿ ಸತೀಶ್ ಜಾರಕಿಹೊಳಿ PA ಅಂತ ಅವರು ಹೇಳ್ತಾ ಇದ್ದಾರೆ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಸ್ಥಿತಿ ಕೂಡ ಅದೇ ಆಗಿದೆ. ಯಾವುದೇ ಒಂದು ಕೆಲಸ ತೆಗೆದುಕೊಂಡು ಹೋದಾಗ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನು ಹೇಳ್ತಾ ಇದ್ದಾರೆ. ಕರೆ ಇವರು ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ PA ಇದ್ದಾರಾ ಅಥವಾ ಇವರೇನಾದರೂ ಕಳಿಸಿಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತದೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಂತರ ಯಾವುದೇ ಇಲಾಖೆಯಲ್ಲಿ ಹೋಗಲಿ, ಅಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ನಾನು PA ಇದ್ದೇನೆ, ಅವರು ಆಪ್ತ ಇದ್ದೇನೆ ಅಂತ ಹೇಳ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಕೆಲವು ಅಧಿಕಾರಿಗಳು ಇವರ ಮಾತನ್ನು ಕೂಡ ನಂಬ್ತಾ ಇಲ್ಲ. ನಂತರ ಮಂತ್ರಿ ಹೇಳಿದರೂ ಕೂಡ ಕೆಲಸಗಳು ಆಗ್ತಾ ಇಲ್ಲ. ಇಲ್ಲಿ ಜಿಲ್ಲೆಯ ಪರಿಸ್ಥಿತಿ ಈ ರೀತಿ ಇದೆ. ಇನ್ನು ರಾಜ್ಯದ ಪರಿಸ್ಥಿತಿ ಕೂಡ ಇದೇ ಇದೆ ಅಂತ ಹೇಳ್ಬೋದು. ಅಂದ್ರೆ ರಾಜಕಾರಣಿಗಳಿಗಿಂತ ಅಧಿಕಾರಿಗಳು ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ವರ್ಗಾವಣೆಯ ವಿಷಯದಲ್ಲಿ ಇದು ಪ್ರಸಾದ ಇಂದಲೇ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಒಂದು ಮಾತನ್ನು ಹೇಳಿದರು, ನಮಗಿಂತ ಅಧಿಕಾರಿಗಳು ಸ್ಟ್ರಾಂಗ್ ಇದ್ದಾರೆ, ನಾವು ಹಿಂದಿನ ಬಾಗಿಲಿನಿಂದ ಹತ್ತಿಸಿದರೆ ಅವರು ಮುಂದಿನ ಬಾಗಿಲಿನಿಂದ ಇಳಿದು ಮತ್ತೆ ಅದೇ ಸ್ಥಾನಕ್ಕೆ ಬಂದು ಕೂಡ್ತಾರೆ ಅಂತ ಹೇಳಿದ್ದಾರೆ. ಇದರ್ಥ ಅಧಿಕಾರಿಗಳು ಭಾಳ ಸ್ಟ್ರಾಂಗ್ ಇದ್ದಾರೆ. ಯಾವುದೇ ಒಂದು ವಸತಿ ನಿಲಯ ಪ್ರವೇಶವನ್ನು ಬಯಸೋದ್ರೆ ಅಲ್ಲಿ ಅಧಿಕಾರಿಗಳಿಗೆ ಸ್ಟ್ರಾಂಗ್ ಇದ್ದಾರೆ. ಮಂತ್ರಿಗಳ ನಂತರ ಶಾಸಕರ ಪತ್ರಗಳನ್ನು ಅವರು ಕಸದ ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಈಗಾಗಲೇ ಹೇಳಿದಂತೆ ಪ್ರಸಾದ ಸ್ವೀಕರಿಸಿ ಇದಕ್ಕೆಲ್ಲ ಕಾರಣ. ಹೀಗೆ ಹೇಳಿದ್ರೆ ಆಡಳಿತದಲ್ಲಿ ಒಂದು ಬಿಗಿ ಹಿಡಿತ ಸಾಧ್ಯವೇ ಇಲ್ಲ. ಇನ್ನು ಬೆಳಗಾವಿ ಜಿಲ್ಲಾ DC ಮೊಹಮ್ಮದ್ ರೋಷನ್ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಉಸ್ತುವಾರಿ ಮಂತ್ರಿಗಳ ಭಾರ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ಕಾರಿ ಯೋಜನೆಗಳನ್ನು ಇವರು ಅನುಷ್ಠಾನಕ್ಕೆ ತರುವಲ್ಲಿ ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ರಾಹುಲ್ ಸಿದ್ದಿ ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಹಿಡಿತದಲ್ಲಿ ಅಧಿಕಾರಿಗಳೇ ಇದ್ದಾರೆ ವಿನಃ ರಾಜಕಾರಣಿಗಳ ಹಿಡಿತದಲ್ಲಿ ಇಲ್ಲ. KDP ಮೀಟಿಂಗ್ದಲ್ಲಿ ಯಾವುದೋ ಒಂದು ವಿಷಯವನ್ನು ಮಂತ್ರಿಗಳು ಕೇಳಿದ್ರೆ ಹಾರಿಕೆ ಒತ್ತನ್ನು ನೀಡಿ ಬರ್ತಾರೆ. ಈ ಇಬ್ಬರು ಅಧಿಕಾರಿಗಳಿರೋದ್ರಿಂದ ಸ್ವಲ್ಪ ರಾಜಕಾರಣಿಗಳ ಮಾನ ಮರ್ಯಾದೆ ಉಳಿದಿದೆ ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಕೂಡ ಇದನ್ನು ಗಮನಿಸಬೇಕಾಗುತ್ತದೆ. ಯಾವುದೇ ಇಲಾಖೆಯಲ್ಲಿ ಹೋದರೆ ನಿಮ್ಮ ಹೆಸರು ಇಲ್ಲಿ ಹಾಳಾಗ್ತಾ ಇದೆ, ನೀವು ಗಮನಿಸ್ತಾ ಹೋದರೆ ಇಲ್ಲಿ ಅಧಿಕಾರಿಗಳಿಗೂ ಸಂಕಟ ಮತ್ತು ನಿಮಗೂ ಸಂಕಟ ತಪ್ಪಿದ್ದಲ್ಲ. ಏನು ದೇಶೂರು PDO ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹೇಳಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಬಂಧಿಕರು ಅಂತ ಹೇಳ್ತಾ ಇದ್ದಾರೆ. ಇಂಥವರ ಮೇಲೆ ನೀವು ಕಡಿವಾಣವನ್ನು ಹಾಕಲೇಬೇಕು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ಪರಿಸ್ಥಿತಿ ನೋಡಿದ್ರೆ ಹಿಂದಿನ ಸರ್ಕಾರ 40% ಇತ್ತು ಕಮಿಷನ್, ಈ ಸರ್ಕಾರ 50% ಕಮಿಷನ್ ಅಂತ ಹೇಳ್ಬೋದು. ಒಟ್ಟಾರೆ ವರ್ಗಾವಣೆಯಲ್ಲಿ ಅಧಿಕಾರಿಗಳಿಂದ ಪ್ರಸಾದ ಸ್ವೀಕರಿಸಿದೆ. ಇದಕ್ಕೆಲ್ಲ ಕಾರಣ ಈ ಎರಡು ಅಧಿಕಾರಿಗಳಿರೋದ್ರಿಂದ ಸ್ವಲ್ಪ ಮಾನ ಮರ್ಯಾದೆ ಇನ್ನೂ ಸ್ವಲ್ಪ ಉಳಿದಿದೆ. ನಾನು ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.